ಬೀದರ್ ದರೋಡೆಯ ಬೆನ್ನಲ್ಲೇ ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ಲೂಟಿ ಜನರನ್ನ ಬೆಚ್ಚಿ ಬೀಳಿಸಿದೆ. ದರೋಡೆಕೋರರನ್ನ ಪತ್ತೆ ಮಾಡೋದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿದ್ದ ಗ್ರಾಹಕರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಕೇಸ್. ಪೊಲೀಸರ ದಿಕ್ಕು ತಪ್ಪಿಸಲು ದರೋಡೆಕೋರರ ಪ್ಲಾನ್. ಬ್ಯಾಂಕ್ ಲೂಟಿಕೋರರು ಕೇರಳ ಮೂಲಕ ತಮಿಳುನಾಡಿಗೆ ಪರಾರಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ನಲ್ಲಿ ರಾಜ್ಯದ ಇತಿಹಾಸದಲ್ಲೇ ನಡೆದ ಅತಿದೊಡ್ಡ ರಾಬರಿ ಜನರನ್ನ ದಿಗ್ಭ್ರಾಂತಗೊಳಿಸಿದೆ. ಜಸ್ಟ್ 6 ನಿಮಿಷದಲ್ಲೇ ಕೋಟಿ ಮೌಲ್ಯದ ಚಿನ್ನಾಭರಣ, ನಗದು ದೋಚಿ ಮಿಂಚಿನ ವೇಗದಲ್ಲಿ ಕಣ್ಮರೆಯಾಗಿದ್ದಾರೆ. ಕದೀಮರ ಜಾಡು ಬೆನ್ನತ್ತಿದ ಪೊಲೀಸರಿಗೆ ಲೂಟಿಕೋರರ ಮಾಸ್ಟರ್ ಪ್ಲಾನ್ ಕಂಡು ಶಾಕ್ ಆಗಿದೆ. ಬ್ಯಾಂಕ್ನಲ್ಲಿ ಲೂಟಿಗೈದು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದ ಕದೀಮರು ಮೇನ್ ರೋಡ್ ತಲುಪ್ತಾ ಇದ್ದಂತೆ 2 ಕಾರುಗಳಲ್ಲಿ ಡಿವೈಡ್ ಆಗಿದ್ದಾರೆ. ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸಲು ಒಂದು ತಂಡ ಮಂಗಳೂರಿಗೆ ಬಂದು ದರೋಡೆ ವೇಳೆ ಬ್ಯಾಂಕ್ ಸಿಬ್ಬಂದಿ ಬಳಿ ಕಿತ್ತುಕೊಂಡಿದ್ದ ಮೊಬೈಲ್ಗಳನ್ನ ಎಸೆದಿದೆ. ಬ್ಯಾಂಕ್ ದರೋಡೆ ಮಾಡಿದ ಗ್ಯಾಂಗ್ ಕೇರಳ ಮೂಲಕ ತಮಿಳುನಾಡಿಗೆ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. 2017ರಲ್ಲಿ ದರೋಡೆ ನಡೆಸಿದ್ದ ಗ್ಯಾಂಗ್ನಿಂದ ಮತ್ತೆ ಲೂಟಿ. ಕೋಟೆಕಾರ್ ಬ್ಯಾಂಕ್ ಲೂಟಿಯಲ್ಲಿ ಸ್ಥಳೀಯರ ಕೈವಾಡದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಬ್ಯಾಂಕ್ನ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿ ದರೋಡೆ ಮಾಡಲಾಗಿದೆ. 2017ರಲ್ಲಿ ದರೋಡೆ ನಡೆಸಿದ್ದ ಗ್ಯಾಂಗ್ನಿಂದಲೇ ಮತ್ತೆ ದರೋಡೆ ನಡೆದ ಬಗ್ಗೆಯೂ ಅನುಮಾನ ಮೂಡಿದೆ. 2017ರಲ್ಲಿ ಬ್ಯಾಂಕ್ ನಿರ್ದೇಶಕಿ ಪತಿಯಿಂದ ದರೋಡೆಯಾಗಿತ್ತು. ಆಗ 25 ಕೆಜಿ ಚಿನ್ನಾಭರಣ ಲೂಟಿ ಮಾಡಲಾಗಿತ್ತು. ಈಗಲೂ ಅವರ ಮೇಲೆ ಅನುಮಾನ ಅಂತಾರೆ ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ. ನನ್ನ ಪ್ರಕಾರ ಒಂದು 8 ರಿಂದ 12 ಕೋಟಿ ಚಿನ್ನ ಹೋಗಿರಬಹುದು. ಒಂದು 11-12 ಲಕ್ಷ ಕ್ಯಾಶ್ ಇತ್ತು, ಅದು ತೆಗೆದುಕೊಂಡು ಹೋಗಿದ್ದಾರೆ. ನಮಗೆ ಯಾರ ಮೇಲೆ ಅಷ್ಟೊಂದು ಅನುಮಾನ ಇಲ್ಲ, ಆದರೂ ಅದೊಂದು ತನಿಖೆ ಮಾಡಬೇಕು. ಲಾಸ್ಟ್ ಟೈಮ್ ಅವರು ರಾಬರಿ ಮಾಡಿದಾರಲ್ವ, ಅವರೊಂದು ತನಿಖೆ ಬಂದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಅವರನ್ನು ಕರ್ಕೊಂಡು ನಾವು ತನಿಖೆ ಮಾಡ್ತೇವೆ ಅಂತ. ಕೋಟೆಕಾರ್ ಬ್ಯಾಂಕ್ನಲ್ಲಿ ಅಸಲಿಗೆ ದರೋಡೆಯಾಗಿದ್ದೆಷ್ಟು? ದರೋಡೆಯಾಗಿದ್ದು 10 ಕೋಟಿಯಷ್ಟ, 4 ಕೋಟಿಯಷ್ಟ? ಕೋಟೆಕಾರ್ ಬ್ಯಾಂಕ್ ಲೂಟಿ ಬಗ್ಗೆ ಆಡಳಿತ ಮಂಡಳಿ ನೀಡ್ತಾ ಇರುವ ಹೇಳಿಕೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೊದಲಿಗೆ 10 ರಿಂದ 12 ಕೋಟಿ ಲೂಟಿ ಅಂತ ಆಡಳಿತ ಮಂಡಳಿ ಹೇಳಿತ್ತು. ಆದರೆ ಬ್ಯಾಂಕ್ ಅಧ್ಯಕ್ಷ ಕೃಷ್ಣ ಶೆಟ್ಟಿ 8 ರಿಂದ 10 ಕೋಟಿ ಲೂಟಿ ಅಂತ ಹೇಳಿದ್ದರು. ಪೊಲೀಸರು ಎಫ್ಐಆರ್ನಲ್ಲಿ 4 ಕೋಟಿ ಮೌಲ್ಯದ ಚಿನ್ನಾಭರಣ ಅಂತ ದಾಖಲಿಸಿದ್ದಾರೆ. ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನ ಕಳೆದುಕೊಂಡು ಗ್ರಾಹಕರು ಕಂಗಾಲು. ಕೋಟೆಕಾರ್ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿದ್ದ ಗ್ರಾಹಕರು ದರೋಡೆಯಿಂದಾಗಿ ಕಂಗಾಲಾಗಿದ್ದಾರೆ. ಬ್ಯಾಂಕ್ ಎದುರು ಜಮಾಯಿಸಿ ಗಲಾಟೆ ಮಾಡಿದ್ದಾರೆ. ನಮ್ಮ ಚಿನ್ನ ನಮಗೆ ನೀಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿಸಿಟಿವಿ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಸರಿ ಮಾಡ್ಲಿಕ್ಕೆ ಬಂದಿದ್ದಂತ ಅವನದು ಉಂಗುರ ತಗೊಂಡು ಹೋಗಿದ್ದಾರೆ. ಅಲ್ಲಿ ಸ್ಟಾಫ್ ಇರ್ಲಿಲ್ವಾ? ಅವರ ಚಿನ್ನ ಏನು ಹೋಗ್ಲಿಲ್ಲ. ನಮ್ಮ ಕ್ವಶನ್ ಇದು, ನಮ್ಗೆ ಚಿನ್ನ ಬೇಕು, ಸಿಗದಿದ್ರೆ ಬಿಡುದು ಕೂಡ ಇಲ್ಲ ನಾವು. ಬೀದರ್ ದರೋಡೆ ಹಿಂದೆ ಬಿಹಾರದ ಮನೀಶ್ ಗ್ಯಾಂಗ್. ಕದೀಮರು ಹೈದರಾಬಾದ್ನಲ್ಲೇ ತಲೆಮರೆಸಿಕೊಂಡಿರುವ ಶಂಕೆ. ಬೀದರ್ನಲ್ಲಿ ನಡೆದಿರೋ ಡೆಡ್ಲಿ ದರೋಡೆ ಶೂಟೌಟ್ ಹಿಂದೆ ಬಿಹಾರದ ಮನೀಶ್ ಗ್ಯಾಂಗ್ ಕೈವಾಡವಿರೋದು ದೃಢಪಟ್ಟಿದೆ. 4 ರಾಜ್ಯಗಳಿಗೆ ಬೇಕಾಗಿರುವ ಮನೀಶ್ ಗ್ಯಾಂಗ್ ವಾರದ ಹಿಂದಷ್ಟೇ ಛತ್ತೀಸ್ಗಢದಲ್ಲಿ 70 ಲಕ್ಷ ದರೋಡೆ ಮಾಡಿತ್ತು. ಸದ್ಯ ಮನೀಶ್ ಗ್ಯಾಂಗ್ ಸದಸ್ಯರು ಹೈದರಾಬಾದ್ನಲ್ಲೇ ತಲೆಮರೆಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ದುಡ್ಡಿನ ಟ್ರಾಲಿಗಳ ಬ್ಯಾಗ್ಗಳ ಜೊತೆ ದರೋಡೆಕೋರರು ಹೈದರಾಬಾದ್ನಲ್ಲಿ ಓಡಾಡ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸರಣಿ ದರೋಡೆ, ಸರ್ಕಾರದ ವಿರುದ್ಧ ಮುಗಿಬಿದ್ದ ಕೇಸರಿ ಪಡೆ. ರಾಜ್ಯದಲ್ಲಿ ಸರಣಿ ದರೋಡೆಯಾಗ್ತಿರುವುದಕ್ಕೆ ರಾಜ್ಯ ಸರ್ಕಾರವನ್ನ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಬಿಹಾರದ ರೀತಿ ಕರ್ನಾಟಕ ದರೋಡೆ ರಾಜ್ಯವಾಗಿದೆ ಅಂತ ಅಶೋಕ್ ಚಾಟಿ ಬೀಸಿದ್ರೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅಂತ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಮಾಡುವಾಗಲೇ ಈ ಥರ ATMಗಳ ಹಣವನ್ನು ಲೂಟಿ ಹೊಡಿತಾರೆ ಅಂದರೆ ನಾವು ಇನ್ನೇನಕ್ಕೆ ಹೇಳಕ್ಕೆ ಸಾಧ್ಯ ಇದೆ? ದರೋಡೆಕಾರರಿಗೆ ಸ್ವರ್ಗದ ಸರ್ಕಾರ ಇದೆ. ಬೀದರ್ನಲ್ಲೇ ಆಗುತ್ತೆ, ಮರುದಿನನೇ ಪಕ್ಕದ ಜಿಲ್ಲೆಯಲ್ಲಾಗುತ್ತೆ. ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಬೀದರ್ ಮತ್ತು ಮಂಗಳೂರು 2 ಪ್ರಕರಣದ ಆರೋಪಿಗಳು ಈವರೆಗೂ ಬಂಧನವಾಗಿಲ್ಲ. ಸುರಕ್ಷಿತ ರಾಜ್ಯವಾಗಿದ್ದ ಕರ್ನಾಟಕದಲ್ಲಿ ಸರಣಿ ಲೂಟಿಗಳಾಗ್ತಿರೋದು ಆತಂಕಕಾರಿ ಬೆಳವಣಿಗೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.